ಮಾಡಬೇಕು. ಸೊ ಏನು ಮಾಡಬೇಕು ಅಂತ ಇನ್ನೂ ಗೊತ್ತಿಲ್ಲ ನೋಡಿ. ಇನ್ನು ಯಾವ ಥರ ಮಲಗಿದ್ದಾಳೆ. 10 ಗಂಟೆ ಆಗಿದೆ. ಪಾಪು ಫೇವ್ರೇಟ್ ಮೊಟ್ಟೆ. ಹಾಯ್ ಹಾಯ್. ತಿನ್ನು ತಿನ್ನು ಬಂಗಾರಿ. ಚಳಿ ಬಂಗಾರಿ, ಬಂಗಾರಿ ಏಡ್ಸ್ಕೊ. ಇನ್ನು ಟೈಮು ನನಗೆ ನಡುವೆ ನಾಷ್ಟ ಮಾಡೋದಕ್ಕೆ ಟೈಮೇ ಇಲ್ಲ ಗೈಸ್. ನೋಡಿ ಈ ಥರ ಮಾಡ್ತಾಳೆ, ಹೊರಗಡೆ ಬರೋದು. ಅಮ್ಮ ಅಮ್ಮ ಡ್ಯಾನ್ಸ್ ಡ್ಯಾನ್ಸ್. ನೋಡಿ ಗೈಸ್, ಆಟ ಆಡ್ಕೊಂಡು ಇವಾಗ ಮಲಗ್ತಾ ಇದೆ. ಡೈಲಿ 1 ಮೊಟ್ಟೆ ಕಂಪಲ್ಸರಿ ಕೊಡ್ತೀನಿ ಗೈಸ್. ಅದು ಕೊಡೋದ್ರಿಂದ ಮಕ್ಳಿಗೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ಕಾನ್ಸ್ಟಿಪೇಷನ್ ಇದ್ರೆ ಕೂಡ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು 75 ಡೇಸ್ ಚಾಲೆಂಜಲ್ಲಿ 3ನೇ ದಿನ. ಸೊ ಇವತ್ತೆಲ್ಲ ಯಾವ ಥರ ಇರುತ್ತೆ ಅಂತ ಗೊತ್ತಾಗಬೇಕು ಅಂದರೆ ಫುಲ್ ವಿಡಿಯೋನ ನೋಡಿ. ಹಾಗೆ ಎಲ್ಲ ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ನೋಡಿಲ್ಲ, ಹೋಗಿ ನೋಡ್ಕೊಬನ್ನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೈಮು 10 o'clock ಆಗಿದೆ, ಇನ್ನು ಪಾಪು ಎದ್ದಿಲ್ಲ. ಸೊ ಅವಳಿಗೆ ಎದ್ದೇಳಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಸೊ ಏನು ಮಾಡಬೇಕು ಅಂತ ಇನ್ನೂ ಗೊತ್ತಿಲ್ಲ ಗೈಸ್, ನೋಡೋಣ. ಮಾಡಿಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀನಿ. ಇವತ್ತು ಬೆಳಗ್ಗೆನೆ ಮಳೆ ಬರ್ತಾ ಇದೆ ನೋಡಿ, ಬೆಳಗ್ಗೆನೆ ಸ್ಟಾರ್ಟ್ ಆಗಿಬಿಟ್ಟಿದೆ ಗೈಸ್. ನೋಡಿ ಇನ್ನು ಯಾವ ಥರ ಮಲಗಿದ್ದಾಳೆ. 10 ಗಂಟೆ ಆಗಿದೆ, ಇನ್ನೂ ಎದ್ದಿಲ್ಲ. ಪಾಪ ಬಂಗಾರಿ, ಬಂಗಾರಿ ಬಂಗಾರು, ಬಂಗಾರು ಬಂಗಾರಿ. ಪಾಪ ಪಾಪುಗೆ ಇವತ್ತು ರವೆ ಮತ್ತೆ ಒಂದು ಮೊಟ್ಟೆ ಕೊಡ್ತಾ ಇದ್ದೀನಿ ಗೈಸ್. ನಮ್ಮ ಪಾಪು ಫೇವ್ರೇಟ್ ಮೊಟ್ಟೆ. ಅಯ್ಯ ಅಯ್ಯ ಅಯ್ಯಯ್ಯ ಪಾಪ ತಗೋ ಮೊಟ್ಟೆ, ತಗೋ ಮೊಟ್ಟೆ. ಬಗರಿ ಹಾಯ್ ಮಾಡು ಬಗರಿ. ಹಾಯ್ ಹಾಯ್. ಕಾಯ್ ತಿನ್ನು. ಬುವ ಚಮಿಕ್ ಮುಕ್ಕ ಬಂಗಾರಿ ಫಸ್ಟ್. ಮುಖ್ಯದಂತಲೇ ಹೊಡ್ತೀನಿ ಅದು. ವೆರಿ ಗುಡ್. ಬುವ ಚಮಿಕ್ ಮುಕ್ಕ ಬಂಗಾರಿ ಹಿಂಗೋಗ್ತಿತ್ತ ಹುಡುಕು. ಏನೇನು ನಾಟಕ ಮಾಡ್ತೀಯಮ್ಮ ನೀನು? ಐ ತಿನ್ನು ತಿನ್ನು ಬಂಗಾರಿ. ನಾಟಿ ಕೋಳಿ ಮೊಟ್ಟೆ ತಾನೇ ಬಂಗಾರಿ? ನಾಟಿ ಕೋಳಿ ಮೊಟ್ಟೆ, ರವೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ಬಂಗಾರಿ? ಫುಲ್ ಮೊಟ್ಟೆನ ಕೊಡ್ತೀವಿ ನಾವು ಪಾಪುಗೆ. ಸೊ ಯೆಲ್ಲೋ ಕಲರು ಕೊಡಬೇಕು ಗೈಸ್. 2 ಕೊಟ್ರೇ ಪ್ರೋಟೀನ್ ಎಲ್ಲ ಸಿಗೋದು ಮಕ್ಕಳಿಗೆ. ಗೈಸ್ ಬೆಳಗ್ಗೆನೆ ಫುಲ್ ಮಳೆ ಬರ್ತಾ ಇದೆ, ಫುಲ್ ಚಳಿ ಗೈಸ್. ಬಿಸಿಲು ಇಲ್ಲ, ಏನೂ ಇಲ್ಲ. ಚೆನ್ನಾಗಿ ನಿದ್ದೆ ಮಾಡಿ 10 ಗಂಟೆಗೆ ಎದ್ದು ನಾಷ್ಟ ಮಾಡಿದ್ದಾಳೆ ಗೈಸ್. ಮೊಟ್ಟೆ ಮತ್ತು ರವೆ ತಿಂದ್ಬಿಟ್ಟು ಇವಾಗ ಆಟ ಆಡ್ತಾ ಇದ್ದಾಳೆ. ಚಳಿ 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 ಬಂಗಾರಿ, ಬಂಗಾರಿ ಏಡ್ಸ್ಕೊ. ನಾಟಕಮೋ ನಾಟಕಮೋ. ಸೊ ಇನ್ನು ಹಾಸಿಗೆ ಅಂತೂ ಎತ್ತಲ್ಲ ಗೈಸ್, ಚಳಿ ತುಂಬಾ ಇದೆ. ಸೊ ಹಂಗೆ ಇರಲಿ ಅಂತ ನೆಟ್ಫ್ಲಿಕ್ಸಲ್ಲಿ ಒಂದು ಮೂವಿ ನೋಡಬೇಕು ಗೈಸ್, ನೋಡ್ತಾ ಇದ್ದೆ. ನಾಷ್ಟ ಚಪಾತಿ ಮಾಡಬೇಕು, ಹಿಟ್ಟು ಕಲಸಿಟ್ಟಿದ್ದೀನಿ. ಸೊ ಚಪಾತಿ ಮಾಡಿ ತಿನ್ನಬೇಕು. ಇನ್ನು ಟೈಮು ನನಗೆ ನಡುವೆ ನಾಷ್ಟ ಮಾಡೋದಕ್ಕೆ ಟೈಮೇ ಇಲ್ಲ ಗೈಸ್, ಹಂಗಾಗ್ಬಿಟ್ಟಿದೆ. ಸೊ ಯೂಟ್ಯೂಬ್ ವಿಡಿಯೋ ಒಂದು ಎಡಿಟ್ ಮಾಡಬೇಕಿತ್ತು, ಅದನ್ನು ಮಾಡಿ ಇವಾಗ ಅಪ್ಲೋಡ್ ಮಾಡಿದೆ. ಡೇ 2ದು ವಿಡಿಯೋ ಇವಾಗ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವಾಗ ಹೋಗಿ ಚಪಾತಿ ಮಾಡ್ಕೊಂಡು ತಿನ್ನಬೇಕು. ಮಳೆ ಬಂದರೆ ಅಂತೂ ಏನೂ ಮಾಡೋಕ್ಕಾಗಲ್ಲ ಗೈಸ್, ಒಂಥರ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ಸೊ ಹಂಗಾಗ್ಬಿಡುತ್ತೆ. ಆದರೆ ತುಂಬ ಚಳಿ ಇದೆ. ಏಯ್ ಪಾಪ
ವಾನ ಬಂಗಾರಿ. ಸೊ ನೋಡಿ ಮಳೇಲಿ ಕೂಡ ಒಂದು ನಿಮಿಷ ಇರ್ತಾಳೇನೋ. ಬಾಗಿಲು ತೆಗೆದ್ರೆ ಇದೇ ಕತೆ, ಅದಕ್ಕೆ ನಾನು ಬಾಗಿಲೇ ತೆಗಿಯಲ್ಲ, ಯಾವಾಗೂ ಬಾಗಿಲು ಮುಚ್ಚಿರ್ತೀನಿ. ಪಾಪ ನೋಡಿ ಈ ಥರ ಮಾಡ್ತಾಳೆ, ಹೊರಗಡೆ ಬರೋದು ಅದಕ್ಕೆ ಬಾಗಿಲು ತೆಗಿಯಲ್ಲ ನಾನು. ನಡಿ ಒಳಗಡೆ ನಡಿ, ಬಿದ್ಕೋ ಅಲ್ಲಿ. ಕೋಪ್ಮಾ ಪಾಪ, ಸ್ಮೈಲ್ ಸ್ಮೈಲ್ ಸ್ಮೈಲ್. ಸೊ ಗೈಸ್, ನೀವೆಲ್ಲ ಮಳೆ ಬರ್ತಾ ಇದಲ್ಲ, ಮನೇಲಿರೋಂಥವ್ರು ಏನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನೋಡೋಣ. ಸೊ ಏನು ಮಾಡೋಕ್ಕಾಗಲ್ಲ, ಇನ್ನು ಮಕ್ಳಿಟ್ಕೊಂಡ್ರೆ ಅಂತೂ ಮಲ್ಗೋಕ್ಕೂ ಆಗಲ್ಲ. ಸೊ ನಿದ್ದೆ ಮಾಡೋಣ ಅಂದರೂ ಬಿಡಲ್ಲ, ಆಟ ಆಡ್ತಾ ಇರ್ತಾರೆ. ಇನ್ನು ಏನು ಮಾಡೋದು, ಅವನ್ನೇ ನೋಡ್ಕೊಂಡಿರೋದೇ ಆಗ್ಬಿಡುತ್ತೆ. ಪಾಪ ಹಂಗೆ ಮಾಡ್ಬಾರ್ದು ಬಂಗಾರಿ. ಇಲ್ಲಿ ನೋಡಿ, ಇಲ್ಲಿ ಕ್ಲಾಪ್ ಕ್ಲಾಪ್. ವೆರಿ ಗುಡ್ ಬಗರಿ. ನಮಸ್ತೆ ಮಾಡು, ನಮಸ್ತೆ. ಗುಡ್ ಗರ್ಲ್. ನಮಸ್ತೆ ಬಂಗಾರಿ, ನಮಸ್ತೆ. ನೀಟಾಗಿ ಮಾಡು. ನಮಸ್ತೆ ನಮಸ್ತೆ ನಮಸ್ತೆ. ಬಗರಿ. ಅವ್ವ ಅವ್ವ. ಅನ್ನ ಅನ್ನ. ಅಮ್ಮ ಅಮ್ಮ ಅಮ್ಮ. ಮಾಮ. ಪಪ್ಪ ಪಪ್ಪ. ತಾತ ತಾತ. ವೆರಿ ಗುಡ್. ಅಕ್ಕ ಬಂಗಾರಿ. ಅಕ್ಕ. ಅಣ್ಣ ಅಣ್ಣ ಅಣ್ಣ. ಬಂಗಾರಿ ಏಡಿಸ್ಕೊ ಬಂಗಾರಿ. ಬಂಗಾರಿ ಫ್ಯಾನ್ ಇಡುಂದಿ ಫ್ಯಾನ್. ವಾವ್ ಗುಡ್ ಗರ್ಲ್. ಫಿಶ್ ಬಂಗಾರಿ. ಫಿಶ್ನ ಕೊಟ್ಟಿಷ್ಟ್ರಪ್ಪ ಬಂಗಾರಿ, ಫಿಶ್ನ ಕೊಟ್ಟಿಷ್ಟ್ರಪ್ಪ. ಅಮ್ಮ ಬಗರಿ. ಟಿವಿ ಟಿವಿ. ವೆರಿ ಗುಡ್ ಬಗರಿ. ಫ್ಯಾನ್ ಅನ್ನು ಫ್ಯಾನ್. గుడ్ గర్ల్ బగరి. జియా పోసుకుంటావా? జియా ఎట్లా జియా పోసుకునేది? వెరీ గుడ్. బూ తినేది ఎట్లా? బువ్వ. వా గుడ్ గర్ల్. జియా తాగేది ఎట్లా బంగారి? జియా. జియా. పప్ప ఏదా బంగారి? ఏదా ఏదా పప్ప? పప్ప ఏదమ్మా? లేదా? అయ్యో అయ్యో. డ్యాన్స్ డ్యాన్స్. బంగారి పాట పాడు బంగారి. పెట్టిస్తాను. పాట పాట పాడు బంగారి. బంగారి పాట పాడు. బ్యాంగల్ బంగారి పాట. బ్యాంగల్ బంగారి బ్యాంగల్ బంగారి. పాట పాడు. ఫిష్ ఫిష్ బంగారి. ఫిష్. రెండ 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 రెండ. ನೋಡಿ ಗೈಸ್, ಆಟ ಆಡ್ಕೊಂಡು ಇವಾಗ ಮಲಗ್ತಾ ಇದ್ದಾಳೆ. ಅವಳಷ್ಟಕ್ಕೆ ಅವಳೆ ಮಲ್ಕೊಂಡ್ಬಿಡ್ತಾಳೆ. ಸೊ ಈ ಥರ ಫ್ರೀಯಾಗಿ ಬಿಟ್ಬಿಡ್ಬೇಕು ಅಷ್ಟೇ. ಅದಕ್ಕೆ ಇದು ಏನಂದರೆ ಹಾಸಿಗೆನೇ ಇಲ್ಲೇ ಬಿಟ್ಟರೆ ಇದೊಂದು ಅಡ್ವಾಂಟೇಜು. ಅವಳು ಕೆಳಗಡೆ ಎಲ್ಲೂ ಹೋಗಲ್ಲ. ಸೊ ಇಲ್ಲಿ ಮಲ್ಕೊಂಡು ಇಲ್ಲೇ ಒದ್ದಾಡ್ಕೊಂಡು ಇರ್ತಾಳೆ. ಬಟ್ ಯಾವಾಗೂ ಹಾಕಲ್ಲ, ಮಳೆ ಬರ್ತಿದಲ್ಲ. ಸೊ ಅದಕ್ಕೆ ಹಾಕಿದ್ದೆ. ಅವಳೇ ಮಲ್ಕೊಂಡ್ಬಿಟ್ಲಿ ಇವಾಗ. ಗೈಸ್ ನೋಡಿ ಯಾವ ಥರ ಮಾಡಿಟ್ಟಿದ್ದಾಳೆ ಅಂತ ಆಟ ಆಡ್ಕೊಂಡು. ಸೊ ಇವಾಗ ಒಂದು ಮೊಟ್ಟೆ ಕೊಟ್ಟಿದ್ದೀನಿ. ಬೆಳಗ್ಗೆ 2 ಬೇಯಿಸಿದ್ದೆ, 1 ಮೊಟ್ಟೆ ಕೊಟ್ಟಿದ್ದೀನಿ. ಇವಾಗ ತಿಂತಾ ಇದ್ದಾಳೆ. ಇವಾಗ ರೈಸ್ ಮಾಡಬೇಕು. ಸೊ 1 o'clock ಆಗಿದೆ. 1 ಮೊಟ್ಟೆ ಕೊಟ್ಟಿದ್ದೀನಿ. 1 ಅಲ್ಲ ಗೈಸ್, 1:30 ಆಗಿದೆ, ಸಾರಿ. ಇವಾಗ 1 ಮೊಟ್ಟೆ ಕೊಟ್ಟಿದ್ದೀನಿ. ರೈಸ್ ಆಗೋಷ್ಟೊತ್ತಿಗೆ 2 o'clock ಆಗುತ್ತೆ. ಸೊ
ಊಟ ಮಾಡಿಸ್ಬೇಕು ಬಂಗಾರಿಗೆ. ಡೈಲಿ ಒಂದು ಮೊಟ್ಟೆ ಕಂಪಲ್ಸರಿ ಕೊಡ್ತೀನಿ ಗೈಸ್. ಹಾಗೆ ಮೂವಿ ನೋಡ್ಕೊಂಡಿದ್ದೀವಿ. ಫುಲ್ ಚಳಿ ಆಗ್ತಿದೆ, ಮಳೆ. ಗೈಸ್ ಇವತ್ತು ಬೇರೆ ಏನು ರೈಸ್ ಮಾಡೋಕ್ಕಾಗಿಲ್ಲ. ಇದು ರೈಸ್ ಮಾತ್ರನೇ ನುಣ್ಣಗೆ ಮಾಡಿಬಿಟ್ಟು ಪಾಪುಗೆ ತಿನ್ನಿಸ್ತಾ ಇದ್ದೀನಿ. ಸೊ ಹೇಳಿದ್ನಲ್ಲ, ಯಾವ ತಿನ್ಸಿದ್ರು ತಿಂತಾಳೆ ನಮ್ಮ ಬಂಗಾರಿ ಅಂತ. ಹುಡುಕು ಬಂಗಾರಿ. ಸೊ ಮಕ್ಕಳಿಗೆ ಎಲ್ಲ ರೂಢಿ ಮಕ್ಕಳಿಗೆ ಎಲ್ಲ ಥರ ರೂಢಿ ಮಾಡಬೇಕು ಗೈಸ್. ಯಾಕಂದರೆ ಎಲ್ಲ ಟೈಮು ಒಂದೇ ಥರ ನಾವು ರುಚಿಯಾಗಿ ಮಾಡ್ಕೊಡೋಕ್ಕಾಗಲ್ಲ. ಸೊ ಔಟ್ಸೈಡ್ ಹೋದಾಗೆಲ್ಲ ಏನಾದರೂ ಸಿಕ್ಕಿದಾಗ ತಿನ್ನಬೇಕಲ್ಲ. ಸೊ ಅದಕ್ಕೆ ಎಲ್ಲ ರೂಢಿ ಮಾಡಿಸ್ಬೇಕು. ಇವಾಗ ರೀತಿನು ನೋಡಿ, ಈ ಥರ ಹಾಕಿದ್ರೆ ಅವಳೇ ತಿನ್ಕೊಂಡ್ಬಿಡ್ತಾಳೆ ನಮ್ಮ ಬಂಗಾರಿ. ಹಾಯ್ ಮಾಡು ಬಂಗಾರಿ. ವೆರಿ ಗುಡ್. ಜಿಯಾ ಬಂಗಾರಿ. ಜಿಯಾ. ಸೊ ಇವತ್ತು ಮಧ್ಯಾಹ್ನಕ್ಕೆ ರೈಸ್ ಅಷ್ಟೇ. ಗುಡ್ ಗರ್ಲ್ ಬಂಗಾರಿ. ಗಾಯ್ಸ್ ಇವಾಗ ಒಂದು 3:30-4 ಗಂಟೆ ಆಗಿದೆ. ಸ್ನ್ಯಾಕ್ಸ್ ಥರ ಚಪಾತಿ ಕೊಡ್ತಾ ಇದ್ದೀನಿ ಇವತ್ತು. ಪಾಪ ಬಗರಿ ಚಪಾತಿ ಬಬ್ಬ ತಿನ್ನು ಬಗರಿ. ಹಾಪಿಟ್ಕ ಹೋಗ್. ಗಾಯ್ಸ್ ಒಂಥರ ಬೋರಿಂಗ್ ಡೇ ಅಂದರೆ ತುಂಬ ಬೋರಿಂಗ್ ಡೇ ಇವತ್ತು. ಯಾಕಂದರೆ ಮಳೆ ಬರ್ತೈತೆ. ಸೊ ಹೊರ್ಗಡೆನೂ ಹೋಗಂಗಿಲ್ಲ, ತಿನ್ನೋದು ಮನೇಲಿರೋದು ಅಷ್ಟೇ, ಬೇರೆ ಏನು ಕೆಲಸನೂ ಇರಲ್ಲ. ಒಂಥರ ಬೋರಿಂಗ್ ಗೈಸ್. ನಮ್ಮ ಪಾಪುಗಂತೂ ಹೆವಿ ಬೋರ್ ಹೊಡಿತೈತೆ. ಹೊರಗಡೆ ಬಿಡಬೇಕು ಅಂತ ಒದ್ದಾಡ್ತಾವಳೆ. ಬಿಟ್ಟರೆ ಅಲ್ಲಿ ಫುಲ್ ಕೋಲ್ಡ್ ಆಗುತ್ತಲ್ಲ ಅಂದ್ಬಿಟ್ಟು ಬಿಟ್ಟಿಲ್ಲ. ಇವಾಗ ಸ್ನಾನ ಮಾಡ್ಕೊಬೇಕು. ನಾನು ಪಾಪು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಮತ್ತೆ ಮಲ್ಕೊಳ್ಳೋದು ಅಷ್ಟೇ ಗೈಸ್. ಬಗರಿ ಇಲ್ಲಿ ಬಗರಿ ಏಡಿಸ್ಕೊ. ಆನು ಹಾ ಗೈಸ್ ಏನು ಗೊತ್ತಾ, ಇವತ್ತು ಪಾಪುಗೆ ಸ್ನಾನ ಮಾಡಿದೆ ಗೈಸ್. ನನಗೆ ಮಾಡ್ಕೊಳಕ್ಕೆ ಇಂಟ್ರೆಸ್ಟೇ ಇಲ್ಲ. ಫುಲ್ ಚಳಿ ಆಗ್ತಿದೆ ಮತ್ತು ಮಳೆ ಬರ್ತಿದೆ. ಸುಮ್ಮನೆ ಇಂಟ್ರೆಸ್ಟೇ ಇಲ್ಲ. ಸೊ ಅದಕ್ಕೆ ಸರಿ ನಾಳೆ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಏನು ಕೋಪ ಬರುತ್ತೆ ಗೊತ್ತಾ ನಮ್ಮ ಬಂಗಾರಿಗೆ. ಹಾಯ್ ಮಾಡಿ ಬಂಗಾರಿ. ಹಾಯ್. ಹೇ ಬಂಗಾರಿ. ABCD ಪೇಸ್ಟ್ನಾ ಸುಡ್ದಾನ್ಕೆ ಏಡು ಕುಡ್ಪೇಡಿಸ್ತೀನಿ. ಸೊ ಅಷ್ಟೇ ಗೈಸ್, ಇವತ್ತು ಸ್ನಾನ ಮಾಡಲ್ಲ, ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಇವಾಗ ಅಡುಗೆ ಮಾಡಬೇಕು ಪಾಪುಗೆ ಮತ್ತು ನಮಗೆ. ಸೊ ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ಮಾಡೋಣ. ABCDನಾ ಕಾಪಿ ರೇಟ್ ವస్తుంది ఊరికి ఉండు. ఉమ్మ పెట్ట అమ్మకి ABCD పెడతా. ಉಮ್ಮ ABCD ಇರಬೇಕಂತ ಗೈಸ್. ಟಿವಿಯಲ್ಲಿ ಏನು ಗೊತ್ತಾ, ಕಾಪಿ ರೇಟ್ ಬಂದ್ಬಿಡುತ್ತೆ. ಅದನ್ನು ಹಾಕಿದ್ರೆ ಅಂತ ಸ್ಟಾಪ್ ಮಾಡಿದ್ರೆ ಫುಲ್ ಕೋಪ ಅಕ್ಕನಿಗೆ. ಕೋಪ. ಓಹೋ ಏನು ಬಂಗಾರಿ. ಏಯ್ ನೋಡಿ ಗೈಸ್, ಆಟಾಡ್ಕೊಂಡು ಮತ್ತೆ ನಿದ್ದೆ ಮಾಡಿಬಿಟ್ಟಿದ್ದಾಳೆ ಪಾಪ. ಇವಾಗ ಸರಿ ರೆಡಿ ಆಗಿದೆ, ತಿನ್ನಿಸ್ಬೇಕು. ಆದರೆ ನಿದ್ದೆ ಮಾಡ್ತಿದ್ದಾಳೆ ಪಾಪ. ಸರಿ ಏನೋ ರೆಡಿ ಆಗ್ತಾ ಇದೆ, ಬಟ್ ಪಾಪು ಮಲಗಿದ್ದಾಳೆ. ಎಬ್ಬರಿಸ್ಬೇಕು ಗೈಸ್, ಇಲ್ಲಾಂದರೆ ತಣ್ಣಗಾಗ್ಬಿಟ್ರೆ ಚೆನ್ನಾಗಿರಲ್ಲ. ನಮಗೆ ಮುದ್ದೆ ಮತ್ತು ಇದು ಏನಂತಾರೆ ಗೊಡ್ಕಾರ ಅಂತಾರಲ್ವಾ, ಸೊ ಅದು ಯಾರಿಗೆಲ್ಲ ಇಷ್ಟ ಗೈಸ್ ಈ ಗೊಡ್ಕಾರ ಅಂತಾರಲ್ಲ. ಸೊ ಅದು ತುಂಬಾ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಂತೂ ಸಖತ್ತಾಗಿರುತ್ತೆ. ಸೊ ಇವತ್ತು ಅದು ಮಾಡಿದ್ದೀನಿ ಗೈಸ್. ಇವಾಗ ಎಬ್ಬರಿಸ್ಬಿಟ್ಟು ಊಟ ಮಾಡಿಸ್ತಾ ಇದ್ದೀನಿ ನಮ್ಮ ಬಂಗಾರಿಗೆ.
ಗೈಸ್ ರಾಗಿ ಸರಿ ಸ್ವಲ್ಪ ತಿನ್ನಿಸ್ದೆ, ಮತ್ತು ಬೆಂಡೆಕಾಯ್ದು ರೋಸ್ಟ್ ಮಾಡಿದ್ದೆ. ಈ ರೆಸಿಪಿನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದು ಕೊಡೋದ್ರಿಂದ ಮಕ್ಳಿಗೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ಕಾನ್ಸ್ಟಿಪೇಷನ್ ಇದ್ರೆ ಕೂಡ ಹೆಲ್ಪ್ ಮಾಡುತ್ತೆ, ಹಾಗೆ ಚೆನ್ನಾಗೂ ಕೂಡ ಇರುತ್ತೆ. ಮಕ್ಕಳಿಗೆ ಹೆಲ್ತಿಯಾಗಿರೋಂಥ ಸ್ನ್ಯಾಕ್ಸ್ ರೆಸಿಪಿ ಅದು. ಸೊ ಇವತ್ತು ನೈಟ್ ಮಾಡಿಕೊಟ್ಟಿದ್ದೀನಿ. ನಮ್ಮ ಪಾಪುಗಂತೂ ಸಖತ್ ಇಷ್ಟ ಆಯಿತು. ರಾಗಿ ಸರಿ ಸ್ವಲ್ಪ ಮಾತ್ರ ತಿಂದಳು. ಸೊ ಪರವಾಗಿಲ್ಲ, ಇದು ತರಕಾರಿ ಒಂದು ವೆಜ್ಜಿಸ್ ಕೊಡೋ ಥರ ಆಗುತ್ತಲ್ವಾ, ಸೊ ತಿಂತಾ ಇದ್ದಾಳೆ. ಬಾಗುಂದೆ ಬಂಗಾರಿ. ಗೈಸ್ ನೈಟ್ ಮಾಡಿರೋವಂಥ ಪಾತ್ರೆ ಇಷ್ಟಿದ್ದಾವೆ ಇವತ್ತು. ಸೊ ಎಲ್ಲ ಕ್ಲೀನ್ ಮಾಡಬೇಕು. ಅಡುಗೆ ರೆಡಿ ಆಗಿದೆ, ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಡ್ಬೇಕು ಸುನೀಲ್ ಬರೋಷ್ಟೊತ್ತಿಗೆ. ಸೊ ಡೇ 3 ಈ ಥರ ಇತ್ತು ಗೈಸ್. ತುಂಬ ಬೋರಿಂಗ್ ಆಗಿತ್ತು ನಿಜವಾಗ್ಲೂ. ಒಂಥರ ಏನೂ ಇಂಟ್ರೆಸ್ಟ್ ಇರಲಿಲ್ಲ ಮಳೆ ಬರ್ತಾ ಇದ್ದಿದ್ದರಿಂದ. ಸೊ ಇವಾಗ ಪಾತ್ರೆ ಎಲ್ಲ ಇದೆಯಲ್ಲ ಅದನ್ನೆಲ್ಲ ತೊಳಿಬೇಕು. ಇನ್ನು ಪಾಪು ಕುತ್ಕೊಂಡು ಟಿ ವಿ ನೋಡ್ತಿದ್ದಾಳೆ. ಸುನೀಲ್ ಬಂದಮೇಲೆ ಊಟ ಮಾಡಬೇಕು. ಊಟ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋದಷ್ಟೇ. ಸೊ ಡೇ 3 ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಡೇ 4ಗೆ ವೆಯ್ಟ್ ಮಾಡಿ. ಹಾಗೆ 75 ಡೇಸ್ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.